ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇದು ಮಂಡೇ ಮಾರ್ನಿಂಗು. ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ, ಇನ್ನು ಇವತ್ತು ವಾರ ಅಲ್ವಾ, ಸೊ ಹಾಗಾಗಿ ನಾನು ಕೂಡ ಫುಲ್ಲು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಇನ್ನು ನಮ್ಮ ಪಾಟಲ್ಲಿ ಹೂ ಬಿಟ್ಟಿತ್ತು, ಪೂಜೆ ಮಾಡೋಣ ಅಂತ ಹೇಳಿ ಅದನ್ನು ಕುಯ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಫ್ರೆಶ್ ಇದೆ ಅಂತನ. ಹಾಗೆ ವಾತಾವರಣ ಕೂಡ ಅಷ್ಟೇ ಕೂಲಾಗಿ ಫ್ರೆಶ್ ಆಗಿತ್ತು. ಸೊ ಅದನ್ನೆಲ್ಲ ಕುಯ್ಕೊಂಡು ಬಂದೆ. ಇನ್ನು ಪೂಜೆ ಎಲ್ಲ ಮಾಡಬೇಕಿತ್ತು. ಎಲ್ಲ ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೆ. ಇನ್ನು ಹೂನೆಲ್ಲ ಮಾಡಿಸಿ ಇನ್ನು ಪೂಜೆ ಮಾಡೋದೊಂದೊಂದೇ ಬಾಕಿ ಇದ್ದಿದ್ದು. ಸೊ ಹಾಗಾಗಿ ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಇನ್ನು ಇವಾಗ ದೀಪ ಕೂಡ ಹಚ್ಚಿ ಪೂಜೆ ಕೂಡ ಮಾಡಿದೆ. ಪೂಜೆನೆಲ್ಲ ಮುಗಿಸಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಯಾವಾಗಲೂ ನಾನು ಹಂಗೆ ಅಂತೀನಿ ಅಂತ ಕೇಳ್ತಿದ್ರಿ, ಯಾಕೆ ಆ ಥರ ಅಂತ. ಅದೇನೋ ಗೊತ್ತಿಲ್ಲ, ವಾರದ ದಿನ ನನ್ನ ಮನಸ್ಸು ಯಾವಾಗಲೂ ಫ್ರೆಶ್ ಮೂಡಲ್ಲಿ ಇದ್ಬಿಡುತ್ತೆ. ಆದರೆ ಬಟ್ ಇವತ್ತು ಯಾಕೋ ಮೈಗೆ ಹುಷಾರಿರಲಿಲ್ಲ. ಸೊ ಟಿಫನಿಗೆ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಫುಲ್ಲು ಜ್ವರ ಎಲ್ಲ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಸೊಪ್ಪಿನ ಸಾಂಬಾರನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ, ಜ್ವರಕ್ಕೆ ಅನ್ನ ಊಟ ಮಾಡಬಾರ್ದು ಅಂತ ಹೇಳಿ ಸ್ವಲ್ಪ ಮುದ್ದೆ ಕೂಡ ಮಾಡಿಕೊಂಡೆ. ಫ್ರೆಶ್ಶೇ ಇರಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಊಟ ಮುಗಿಸಿ ಇನ್ನು ನೈಟು ಯಾಕೋ ಏನೂ ಬೇಡ ಅನ್ನಿಸ್ತಿತ್ತು. ಸೊ ಹಾಗಾಗಿ ಅದಕ್ಕೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಬಾಯೆಲ್ಲ ಒಂಥರ ಕಹಿ ಕಹಿ ಅನ್ನಿಸ್ತಿತ್ತು ಅಂತ ಮೊನ್ನೆ ಚಿಪ್ಸ್ ಮಾಡಿದ್ನಲ್ಲ ಆಲೂಗೆಡ್ಡೆದು, ಸೊ ಅದನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಬಟ್ ಸ್ವಲ್ಪ ತೆಳು ಆಯಿತು ಅನ್ನಿಸ್ತು. ನೆಕ್ಸ್ಟ್ ಟೈಮ್ ದಪ್ಪ ಮಾಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.